ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಇಂದು ತೆರೆ ಕಂಡಿದೆ. ಸಿನಿಮಾದ ಕುರಿತಾಗಿ ಸಾಕಷ್ಟು ರೀತಿಯಾದಂಥ ಅಭಿಪ್ರಾಯಗಳು ಕೂಡ ಬರ್ತಾ ಇದ್ದಾವೆ. ಕೆಲವು ಜನ ತುಂಬ ಚೆನ್ನಾಗಿದೆ ಅಂತಾರೆ, ಕೆಲವು ಜನ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲದರ ಮಧ್ಯೆ ಒಂದಿಷ್ಟು ನಾವು ಟ್ಯಾಲಿ ಮಾಡಿ ಗಮನಿಸ್ತಾ ಹೋಗೋದಾದರೆ ಈ ಸಿನಿಮಾ ಹೇಗಿದೆ ಎಂಬುದನ್ನು ಒಂದಿಷ್ಟು ಮಾಹಿತಿ ಗಮನಿಸ್ತಾ ಹೋಗೋಣ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಈ ಒಂದು ಕಿಚ್ಚ ಸುದೀಪ್ ಅವರ ಸಿನಿಮಾ ಆಗಿರ್ತಕ್ಕಂಥ ಮಾರ್ಕ್ ಸಿನಿಮಾ ಇಂದು ತೆರೆ ಕಂಡಿದೆ. ಕೇವಲ ಕೆಲವೇ ದಿನಗಳಲ್ಲಿ ಅಥವಾ ವರ್ಷದ ಒಳಗಡೆನೆ ಈ ಒಂದು ಸಿನಿಮಾದ ಪ್ಲಾನಿಂಗ್ ಆಗಿ, ಶೂಟಿಂಗ್ ಆಗಿ, ಅಂದರೆ ಪ್ರೀ ಪ್ಲಾನಿಂಗ್ ಇಂದ ಹಿಡಿದು ಪೋಸ್ಟ್ ಪ್ರೊಡಕ್ಷನ್ವರೆಗೂ ಕೂಡ ಎಲ್ಲವೂ ಕೂಡ ಆಗಿ ಹೋಗಿರ್ತಕ್ಕಂಥದ್ದು. ಒಂದು ಅಚ್ಚುಕಟ್ಟಾದಂಥ ಸಿನಿಮಾ. ಅದೇ ರೀತಿಯಾಗಿ ಒಂದು ಕೋಆರ್ಡಿನೇಟ್ ಇದ್ದರೆ ಅಥವಾ ಸಿನಿಮಾ ತಂಡದಲ್ಲಿ ಒಗ್ಗಟ್ಟು ಅನ್ನೋದಿದ್ದರೆ ಒಂದು ಸಿನಿಮಾವನ್ನು ಎಷ್ಟು ದಿನಗಳ ಕಾಲ ಶೂಟಿಂಗ್ ಮಾಡ್ಬೋದು, ಎಷ್ಟು ದಿನದಲ್ಲಿ ಔಟ್ಪುಟ್ ಆಗಿ ತೆಗೆದುಕೊಂಡು ಬರ್ಬೋದು, ಅದನ್ನು ಜನರ ಮುಂದೆ ಇಡಬಹುದು ಅನ್ನೋದಕ್ಕೆ ಈ ಒಂದು ಸಿನಿಮಾನೇ ಸಾಕ್ಷಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಕೇವಲ ಒಂದು ವರ್ಷದ ಒಳಗಡೆ ಈ ಒಂದು ಸಿನಿಮಾ ರಿಲೀಸ್ಗೆ ತೆರೆಯನ್ನು ಕಾಣೋದಕ್ಕೆ ಅಥವಾ ರಿಲೀಸ್ಗೆ ರೆಡಿ ಆಗಿ ನಿಂತಿರ್ತಕ್ಕಂಥ ಸಿನಿಮಾ ಇದಾಗಿತ್ತು. ಇನ್ನು ಕಿಚ್ಚ ಸುದೀಪ್ ಅವರ ನಟನೆಯ ಸಾಕಷ್ಟು ಸಿನಿಮಾಗಳನ್ನು ನೀವು ಗಮನಿಸಿದ್ದೀರಿ. ಈಗಷ್ಟೇ ರಿಲೀಸ್ ಆಗಿರ್ತಕ್ಕಂಥದ್ದು ಅಥವಾ ಕಳೆದ ವರ್ಷ ರಿಲೀಸ್ ಆಗಿರ್ತಕ್ಕಂಥ ಮಾರ್ಕ್ ಸಿನಿಮಾ ಮತ್ತು ಮ್ಯಾಕ್ಸ್ ಸಿನಿಮಾ ಎರಡನ್ನೂ ಕೂಡ ಹೋಲಿಕೆ ಮಾಡ್ತಾ ಹೋಗೋಣ. ಎರಡನ್ನು ಹೋಲಿಕೆ ಮಾಡಿದಾಗ ಇದರ ಫಲಿತಾಂಶ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ. ಇಲ್ಲಿ ಬೇರೆಯವರ ಸಿನಿಮಾಗೆ ಆಗಲಿ ಅಥವಾ ಇನ್ನೊಬ್ಬರ ಸಿನಿಮಾಗಾಗಲಿ ಹೋಲಿಕೆ ಮಾಡಿದಾಗ ಅದು ತಪ್ಪಾಗಬಹುದೇನೋ. ಆ ಕಾರಣದಿಂದಾಗಿ ಸುದೀಪ್ ನಟನೆಯ ಮ್ಯಾಕ್ಸ್ ಮತ್ತು ಮಾರ್ಕ್ ಸಿನಿಮಾಗೆ ಹೋಲಿಕೆ ಮಾಡೋದಾದರೆ ಮ್ಯಾಕ್ಸ್ಗಿಂತ ಈ ಒಂದು ಮಾರ್ಕ್ ಸಿನಿಮಾ ತುಂಬ ಚೆನ್ನಾಗಿದೆ ಅನ್ನೋದು ಕೂಡ ಜನರ ಅಭಿಪ್ರಾಯ ಕೂಡ ಆಗಿದೆ. ಕತೆ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಎಲ್ಲವೂ ಕೂಡ ಒಟ್ಟು ಈ ಒಂದು ಸಿನಿಮಾದಲ್ಲಿ ಏನೇನೆಲ್ಲ ಆಗಬೇಕು ಪ್ರೊಡಕ್ಷನ್ ಇಂದ ಹಿಡಿದು ಎಲ್ಲವೂ ಕೂಡ ತುಂಬ ಅದ್ಭುತವಾಗಿದೆ. ಕಥೆನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುವಂತಹ ಕತೆ ಏನಿದೆ ಅಂತ ನಾನು ಹೇಳೋದಿಲ್ಲ, ಆದರೆ ರಿವ್ಯೂ ಅಂಥದ್ದೆಲ್ಲವೂ ಕೂಡ ಬೇಡ. ಏನಾಗಿದೆ ಅಂತಂದರೆ ತುಂಬ ಅದ್ಭುತವಾದಂತಹ ಕತೆ. ನಾನು ಅದೇ ಆರಂಭದಲ್ಲೂ ಕೂಡ ನಿಮಗೆ ಹೇಳಿದೆ, ಈ ಒಂದು ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾಗೆ ಹೋಲಿಕೆ ಮಾಡಿದ್ರೆ ಮಾರ್ಕ್ ಸಿನಿಮಾ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಇದೆ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರಿಗೂ ಕೂಡ ಮ್ಯಾಕ್ಸ್ ಸಿನಿಮಾದ ಫಲಿತಾಂಶ ಏನಿದೆ ಎಂಬುದು ಕೂಡ ಗೊತ್ತಿದೆ. ಅದಕ್ಕಿಂತ ಒಂದು ಕೈ ಮೇಲೆ ಅಂತಂದಾಗ ಅದಕ್ಕಿಂತ ಒಂದು ಒಳ್ಳೆಯ ಸ್ಥಾನದಲ್ಲಿ ಅಥವಾ ಒಂದು ಒಳ್ಳೆಯ ಸ್ಟೋರಿ ಇರುವಂತಹ ಸಿನಿಮಾ ಇದಾಗಿರಬಹುದು ಅನ್ನೋದು ನನ್ನ ಅನಿಸಿಕೆ ಆಗಿದೆ. ಹಾಗಾಗಿ ನೀವು ಈ ಸಿನಿಮಾವನ್ನು ನೋಡಿದ್ರೆ ಈ ಸಿನಿಮಾದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.